ಟ್ರ್ಯಾಂಕ್ಲೈಸರ್ ಮೂಲಕ ಸೆರೆ ಹಿಡಿದಂಥ ಆನೆಗಳನ್ನು ಯಾವ ರೀತಿ ಪಳಗಿಸ್ತಾರೆ, ಹಾಗೆ ಅದಕ್ಕೆ ಮಾವುತನನ್ನು ಹೇಗೆ ನೇಮಿಸ್ತಾರೆ, ಇದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಡಾಕ್ಟರ್ ನಾಗರಾಜ್ ಅವರು ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ಕತ್ನಗ್ಗ ಕಾಲ್ನಗ್ಗ ಎರಡನ್ನೂ ಬೇರೆ ಆನೆಗಳು ಕಟ್ಟಿಸಿ ಅದನ್ನು ಮತ್ತೆ ಅಲ್ಲಿ ಕ್ರಾಲ್ ಅಂತ ಒಂದು ಜಾಗ ಇದೆ, ಆನೆಗಳ ಪಳಗಿಸ್ಲಿಕ್ಕೆ ಉಪಯೋಗಿಸ್ತಕ್ಕಂಥ ಜಾಗ ಅದು ಆಲ್ಮೋಸ್ಟ್ ಒಂದು ದೊಡ್ಡ ದೊಡ್ಡ ಮರದ ದಿಮ್ಮಿಗಳಿರ್ತವೆ ಅಲ್ಲಿ. ಆಲ್ಮೋಸ್ಟ್ ಅದು ಒಂದೂವರೆ ಅಡಿ ಸುತ್ತಳತೆ ಇರ್ತಕ್ಕಂಥ ದಪ್ಪವಾದ ಮರಗಳನ್ನು 8 ಅಡಿ ಆಳದಲ್ಲಿ ಹೂತು 4 ಮೂಲೆ ಸಾಮಾನ್ಯವಾಗಿ ಅದರ 10x10 ಅಥವಾ 12x12 15x15 ಈ ಥರ ಅಳತೆಯಲ್ಲಿ ಅದನ್ನು ಮಾರ್ಕ್ ಮಾಡಿ 4 ಸೈಡು ಕೂಡ ಮೂಲೆಯಲ್ಲೂ 4 ಪೋಲ್ಗಳು ಜೊತೆಗೆ ಅಡ್ಡಡ್ಡ ಮರಗಳು ದಿಮ್ಮಿಗಳನ್ನು ಜೋಡಿಸಿ ಕಾಡಾನೆಯನ್ನು ಪಳಗಿಸ್ಲಿಕ್ಕೆ ಉಪಯೋಗಿಸ್ತಕ್ಕಂಥ ಜಾಗ, ಅದನ್ನು ಕ್ರಾಲ್ ಅಂತ ನಾವು ಕರಿತೀವಿ ಅಥವಾ ದೊಡ್ಡಿ. ಲಾರಿಯಿಂದ ಕತ್ನಗ್ಗ ಒಂದು ಆನೆ ಕಟ್ಟಿ ಕಾಲ್ನಗ್ಗ 2 ಆನೆ ಕಟ್ಟಿ ಮತ್ತೆ ಅದನ್ನು ಲಾರಿಯಿಂದ ಇಳಿಸಿ ಆ ಕ್ರಾಲ್ ಒಳಗಡೆ ಎಳ್ಕೊಂಡು ಬಂದು ಆ ಸಾಕಿರೋ ಆನೆಗಳ ಮೂಲಕ ಮತ್ತು ಆ ಮರವನ್ನು ಅಡ್ಡಡ್ಡ ಜೋಡಿಸಿ ಅದೊಂದು ರೀತಿ ನಿಜಕ್ಕೂ ನಿಮಗೂ ಖುಷಿ ಆಗ್ಬಿಡ್ತದೆ, ಏನು ಆನೆಗಳು ಇಷ್ಟೆಲ್ಲ ಕೆಲಸ ಮಾಡ್ತಾವಲ್ಲ ಅಂತೇಳಿ. ಯಾಕೆಂದರೆ ನಾವು ಮನುಷ್ಯರು ಜೋಡಿಸ್ಬೇಕಾದ್ರೆ ಜನಗಳು ಜಾಸ್ತಿ ಬೇಕು, ಜೊತೆಗೆ ಅದು ತುಂಬ ಕಷ್ಟಕರ ಕೆಲಸ. ಆನೆಗಳು ಹಂಗಲ್ಲ, 2 ನಿಮಿಷದಲ್ಲಿ ಅವನು ಕೊಡ್ತಕ್ಕಂಥ ಕಮಾಂಡ್ಗೆ ಅದು ಇದು ಮಾಡಿ 2 ಪೋಲ್ನ ಒಂದೊಂದು ಪೋಲ್ನು ಕೂಡ ಮರದ ದಿಮ್ಮಿ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 25 ಅಡಿ 30 ಅಡಿ ಉದ್ದ ಇರ್ತದೆ. ಸೊ ಆ ಮರದ ದಿಮ್ಮಿಯನ್ನೇ 2 ಸೊಂಡ್ಲು ಮತ್ತು 2 ಕೊಂಬುಗಳ ಮೂಲಕ ಅದನ್ನ ಹಿಡ್ಕೊಂಡು ಒಂದೊಂದಾಗಿ ಕ್ಲೀನಾಗಿ ಜೋಡಿಸ್ತಾ ಹೋಗುತ್ತೆ. ಹೆಚ್ಚು ಕಡಿಮೆ 11 ಅಡಿ ಹೈಟ್ವರೆಗೂ ಹೈಟ್ ಜಾಸ್ತಿ ಆಗಿದ್ದಂಗೆ ಕಾಲುಗಳನ್ನ ಮರದ ಮೇಲೆ ಇಟ್ಟು ಕ್ಲೀನಾಗಿ ಜೋಡಿಸುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಹರ್ಷ ಅಂತ ಇತ್ತು ಒಂದು ಆನೆ, ಅದು ಅಭಿಮನ್ಯು, ಅರ್ಜುನ ಇವೆಲ್ಲವೂ ಕೂಡ ತುಂಬ ಪಳಗಿರ್ತಕ್ಕಂಥ ಆನೆಗಳು ಆ ವಿಚಾರದಲ್ಲಿ. ಸೊ ಆನೆನ ಒಳಗಡೆ ಹಾಕಿ ಆವಾಗ ಆ ಆನೆ ನೋಡ್ಕೊಳ್ಳಿಕ್ಕೆ 2 ಸಿಬ್ಬಂದಿಯನ್ನು ಬಿಡ್ತೇವೆ. ಆ ಸಿಬ್ಬಂದಿಗಳೇನು ಮಾಡ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರು ಅದಕ್ಕೆ ಕಲಿಕೆಯನ್ನು ಕಲಿಸೋದು. ಆನೆಯನ್ನು ಒಂದ್ಸು ನಾವು ದೊಡ್ಡಿ ಒಳಗಡೆ ಕೂಡಿದ ಮೇಲೆ ಅಂದರೆ ಕ್ರಾಲ್ ಒಳಗಡೆ ನಿಜವಾದ ಕಲಿಕೆ ಸ್ಟಾರ್ಟ್ ಆಗೋದು ಅಲ್ಲಿಂದ. ಅದು ವೈಲ್ಡೇ, ಒಳಗಡೆ ಬಂದಾಗಲೂ ಕೂಡ ವೈಲ್ಡೇ. ಒಳಗಡೆ ಬಂದ ತಕ್ಷಣ ಅದ್ರ ವೈಲ್ಡ್ ನೇಚರ್ ಹೋಗಲ್ಲ ಸಡನ್ನಾಗಿ. ಕೆಲವು ಆನೆಗಳು ಸ್ವಂತ ಆ ಪ್ರಾಣವನ್ನೇ ಕಳ್ಕೊಂಡಿವೆ. ಯಾಕೆಂದರೆ ತಪ್ಪಿಸ್ಕೊಳ್ಳಿಕ್ಕೆ ನಾನಾ ಥರದ ಸರ್ಕಸ್ ಎಲ್ಲ ಮಾಡ್ತವೆ ಅಲ್ಲಿ. ಕೊಂಬಿನಲ್ಲಿ ಆ ಮರ ಎತ್ತೋದು, ಕೊಂಬು ಮುರಿದೋಗೋದು, ಇಂಜುರೀಸ್ ಮಾಡ್ಕೊಳ್ಳೋದು, ಸೊ ಇವೆಲ್ಲವೂ ಆಗಿವೆ. ಆಮೇಲೆ ಕೆಲವು ಸಾರಿ 2 ಕೊಂಬನ್ನು ನೆಲಕ್ಕೆ ಹಾಕ್ಬಿಟ್ಟು 2 ಕಾಲನ್ನ ಮೇಲಕ್ಕೆ ಹಾಕಿ 11 ಅಡಿ ಹೈಟ್ ಮೇಲೆ ದಾಟ್ಲಿಕ್ಕೆ ನೋಡ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹೋದಂಗೆ ಅದು. ಸೊ ಈ ಥರದ ಅಷ್ಟು ಈಸಿಯಾಗಿ ಅದು ಪಳಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನೂ ತಿಳಿದೇ ಇರುವಂಥ ಆನೆಗಳಿಗೆ ಮಾವುತರು ಯಾವ ರೀತಿ ಭಾಷೆಗಳನ್ನು ಕಲಿಸ್ತಾರೆ, ಮಾವುತನ ಒಂದು ಸಿಗ್ನಲ್ಸನ್ನು ಸೈನ್ಸನ್ನು ಒಂದು ಆನೆಗಳು ಯಾವ ರೀತಿ ಅರ್ಥ ಮಾಡ್ಕೋತವೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬೈ ಓವರ್ ಟೈಮ್ ಅದೇನಾಗುತ್ತೆ, ಮಾವುತ ಅದನ್ನು ಮಾತಾಡಿಸ್ತಾನೆ. ಫಸ್ಟು ಹಾರೆ 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 ಅಂತಾನೆ. ಅದಷ್ಟು ಅದಕ್ಕೆ ಅವನು ಕಲ್ತ್ಕೊಂಡು ಬರ್ತದೆ ಅಂತಲ್ಲ, ಫಸ್ಟ್ ಬಂದಾಗ ಅದು ಹೊಡಿಯೋಕ್ಕೆ ಬರ್ತದೆ ಅವನ್ನ. ಆವಾಗ ಅವನೇನು ಮಾಡ್ತಾನೆ, ಡೈಲಿ ಅವನಿಗೆ ದಿನಕ್ಕೆ 10 ಸಾರಿ ಅವ್ನ ಮುಖ ತೋರಿಸ್ತಾ ಇರ್ತಾನೆ. 10 ಸಾರಿ 15 ಸಾರಿ ಅವ್ನ ಮುಖ ತೋರಿಸಿ ಅದಕ್ಕೆ ಒಂದಷ್ಟು ಬೆಲ್ಲ ಕೊಡೋದು, ಒಂದು ಕಬ್ಬು ಕೊಡೋದು. ಸೊ ಇದನ್ನು ಪ್ರಾಕ್ಟೀಸ್ ಈಗ ನೀವೇ ಆಗಲಿ ನಾನೇ ಆಗಲಿ ಯಾರು ಮಾಡ್ತೀವಿ ಆ ವ್ಯಕ್ತಿನೇ ಡೈಲಿ ನೋಡ್ತಾ ಹೋದರೆ ಯಾವ ಪ್ರಾಣಿ ಆದರೂ ಅಷ್ಟೇ, ಇನ್ಕ್ಲೂಡಿಂಗ್ ಪೆಟ್ ಅನಿಮಲ್ ಇರ್ಬೋದು. ಸೊ ನಿಮಗೆ ಅಲ್ಲೇ ಹೊಂದ್ಕೊಳ್ಳೋದು. ಈಗ ಅದೇ ನಿಮ್ಮ ಮನೆಯಲ್ಲಿ ಒಂದು ನಾಯಿ ಸಾಕಿದರೆ ನಾನು ಬಂದರೆ ಬಗಳತ್ತೆ, ಆದರೆ ನಿಮ್ಮನ್ನು ಬಗಳಲ್ಲ ಅದು. ಸೊ ಅದು ನಿಮ್ಮ ಕಮ್ಯಾಂಡಿಗೆ ಮಾತ್ರ ರೆಸ್ಪಾಂಡ್ ಮಾಡೋದು. ಸೊ ಹಾಗೆ ಆನೆಗಳು ಅಷ್ಟೇ, ನೀವು ಹೆಂಗೆ ಪಳಗಿಸ್ತೀರಿ ಅದ್ರ ಮೇಲೆ ಹೋಗ್ತವೆ. ಸೊ ಹಾಗೆ ಅವನು ಕನಿಷ್ಠ 6 ತಿಂಗಳು 8 ತಿಂಗಳು ಅದನ್ನ ಸೊ ಹೆಂಗೆ ಬೇಕು ಆದಷ್ಟು ಮಾತಾಡಿಸಿ ಕಮ್ಯಾಂಡ್ ಕೊಡ್ತಾ ಹೋಗ್ತಾನೆ. ಹಾರೆ ಬಾ ಅಂತ ಅರ್ಥ. ಅದು ಸ್ವಲ್ಪ ಒಗ್ಗುತ್ತಾ ಹೋದಂಗೆ ಇವನು ಕಂಡ ತಕ್ಷಣ ಅದೇ ಬರ್ತದೆ. ಸೊ ನಂತರದ ದಿನಗಳ ಅದಕ್ಕೆ ದಲೆ ಮಾಡು ಅಂತಾನೆ, ಸಲಾಮ್ ಮಾಡು, ಸರ್ಕ್ ಮಾಡು ಅಂದರೆ ಪಕ್ಕಕ್ಕೆ ಸರಿ. ಆಮೇಲೆ ತೋಲ್ ಅಂತಾನೆ, ಕಾಲು ಕೊಡು ಅಂತ ಅರ್ಥ, ಮೇಲಕ್ಕೆ ಕತ್ತಬೇಕು ನಾನು, ನಿನ್ನ ಕಾಲು ಕೊಡು ಅಂತ ಅರ್ಥ. ಸೊ ಈ ಥರ ಎಲ್ಲ ಕಲಿಸ್ತವೆ. ಅವೆಲ್ಲವೂ ನಾವು ಕಲಿಸೋ ಲ್ಯಾಂಗ್ವೇಜ್ ಮೇಲೆ ಹೋಗುತ್ತೆ. ಕೆಲವರು ಇತ್ತೀಚೆಗೆ ನಮ್ಮ ಕನ್ನಡದಲ್ಲೂ ಕೂಡ ಕಲಿಸ್ತಾ ಇದ್ದಾರೆ. ಖುಷಿ ಆಗುತ್ತೆ ಅದು. ಇದೆಲ್ಲ ಹಿಂದೂ ಉರ್ದು ಮಿಕ್ಸ್ ಅದು. ಆ ಕಾಲದಿಂದ ಮೊಘಲರ ಕಾಲದಿಂದ ಆನೆಗಳ ಯುದ್ಧಕ್ಕೆ ಬಳಸಿ ಆವಾಗ ಏನು ಲ್ಯಾಂಗ್ವೇಜ್ ಇತ್ತು ಅದನ್ನೇ ಮಾತಾಡ್ಕೊಂಡು ಬಂದಿದ್ದಾರೆ.
ಬಟ್ ಇತ್ತೀಚೆಗೆ ನೀವು ಯಾವ ಲ್ಯಾಂಗ್ವೇಜು ಕಲಿಸ್ತೀರಿ ಸೊ ಅದನ್ನು ಕಲಿತಾ ಹೋಗ್ತವೆ. ಯಾವುದೇ ಕನ್ನಡ ಭಾಳ ಚೆನ್ನಾಗಿ ಕಲಿತಾನೆ, ಅದು ನೀವು ಕಮಾಂಡ್ ನೀವು ಮೊದಲಿಂದ ಅಭ್ಯಾಸ ಮಾಡ್ದಂಗೆ ಅದು. ಸೊ ಹಾಗೆ ಅದಕ್ಕೆ ಎಲ್ಲವನ್ನೂ ಅಲ್ಲೇ ಕಲಿಸ್ತಾನೆ. ಯಾವಾಗ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಅವನು ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ಏನು ಮಾಡ್ತಾನೆ, ಆ ಕ್ರಾಲ್ ಒಳಗಡೆ ನುಗ್ಗಿ ಅದು ಮೈ ಸವರೋದು, ಮೇಲೆ ಕೂರೋದು, ಇದನ್ನೆಲ್ಲ ಟ್ರೈ ಮಾಡೋಕ್ಕೆ ನೋಡ್ತಾನೆ. ಆವಾಗ ಅದ್ರ ಬಿಹೇವಿಯರ್ ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಸೊ ನಾನು ಮೈ ಸವರೋದು ಸಾವಿರಕ್ಕೆ ಕಳುತ್ತಾ, ಅಥವಾ ಅಲ್ಲೇನಾರ ಹೊರಡ್ತಾನವಾಗ ಅವ್ನಿಗೆ ಹೊಡಿಯೋಕ್ಕೆ ಬರ್ತದ. ಸೊ ಅದೆಲ್ಲ ನೋಡಿ ನೋಡಿ ಕೊನೆಗೆ ಅದರ ಮೇಲೆತ್ತಲಿಕ್ಕೆ ಹೋಗ್ತಾನೆ. ಮೇಲೆತ್ತಕ್ಕೆ ಹೋದಾಗಲೂ ಅದು ಸೌಮ್ಯವಾಗಿದೆ ಅಂದಾಗ 1.25 ವರ್ಷ ಆಗುತ್ತೆ. ಟಸ್ಕರ್ ಹೆಚ್ಚು ಕಡಿಮೆ ಒಂದೊಂದ್ಸರಿ 2 ವರ್ಷ ತಗೊಳ್ತವೆ. ಸೊ ಆವಾಗ ನಮ್ಮ ಸಾಕಿರೋ ಆನೆಗಳ ಮೂಲಕ ಅದನ್ನ ಹೊರಗಡೆ ತೆಗೆದು ನಿಯರ್ ಬೈ ವಾಟರ್ ಪಾಂಡೋ ಅಥವಾ ನೀರರಿಯೋ ಜಾಗದಲ್ಲೋ ಎಲ್ಲೋ ಅದನ್ನು ಮೈ ತೊಳೆದು, ಸೊ ಅಲ್ಲಿವರೆಗೂ ಅದರ ಬಿಹೇವಿಯರು ಎಲ್ಲವನ್ನು ನೋಡ್ತಾ ಹೋಗ್ತಾನೆ. ಸೊ ಅಲ್ಲಿವರೆಗೂ ಕೂಡ ಕತ್ತಿನ ಹಗ್ಗ ಮಾತ್ರ ಹಾಗೆ ಬಿಚ್ಚಲ್ಲ ನಾವು. ಅದನ್ನ ಈಚೆಗೆ ತರಬೇಕು ಅಂದ್ರೆ ಕತ್ತಿಗೆ ಹಗ್ಗ ಹಾಕಿ ತರೋದು. ಏನು ಅದು ಕಲಿಕೆ ಸಮಯ ಇರುತ್ತೆ 1.5 ವರ್ಷದಿಂದ 2 ವರ್ಷ ತನಕ, ಅವಾಗಲೂ ಕತ್ತಿನಲ್ಲಿ ಹಗ್ಗ ಇರುತ್ತೆ? ಇಲ್ಲ ಇಲ್ಲ ಇಲ್ಲ, ಅದು ಫುಲ್ ಫ್ರೀಡಮ್ ಕೊಡ್ತೀವಿ. ಹೊರಗಡೆ ತೆಗಿಬೇಕು ಅಂದರೆ ಹಗ್ಗ ಹಾಕ್ತೀವಿ. ಹೊರಗಡೆ ಬರಬೇಕಾದ, ಯಾಕೆಂದರೆ ಬಿಹೇವಿಯರ್ ಹೊರಗಡೆ ಬಂದ ಮೇಲೆ ಚೇಂಜ್ ಆದರೆ ಏನು ಮಾಡ್ತಾರೆ. ಸೊ ಆ ಉದ್ದೇಶಕ್ಕೆ ಇಲ್ಲ, ಅದು ಹೊರಗಡೆ ಬಂದ ಮೇಲೂ ಡೊಸೈಲ್ನೆಸ್ ಇದೆ, ತುಂಬ ಅವ್ನ ಮಾತು ಕೇಳ್ತಾ ಇದೆ, ಹೊಂದ್ಕೊಂಡಿದೆ. ಸೊ ಮೈ ತೊಳ್ಸ್ಕೊಳ್ತೆ. ನಂತರ ನಮ್ಮ ಸಾಕಾನೆ ಮೂಲಕನೇ 2-3 ಆನೆ ನಮ್ಮವನು ತಗೊಂಡು ಜೊತೆಲಿ ಹೋಗ್ತೀವಿ. ಅವನು ಹೊಂದ್ಕೊಂಡಿದೆ ಅಂದಾಗ ಅಲ್ಲೇ ಹೊರಗಡೆನೇ ಇನ್ನು ಕಾಲ್ ಒಳಗಡೆ ಹಾಕಲ್ಲ, ಒಂದು ಮರದ ಕೆಳಗಡೆ ಅದನ್ನು ಕಟ್ಟಿ ಡೈಲಿ ಅದಕ್ಕೆ ರೇಷನ್ನು ಕೊಡ್ತಾ ಹೋಗ್ತಾನೆ ಮಾವುತ. ಸೊ ಆಮೇಲೆ ಅದನ್ನು ಸಣ್ಣ ಪುಟ್ಟ ಸಫಾರಿಗೆ ಉಪಯೋಗಿಸ್ಕೊಳ್ಳೋದು, ಬೀಟ್ಗೆ ಹಾಕೊಳ್ಳೋದು. ಸೊ ಈ ಥರ ಮಾಡ್ತಾ ಹೋಗ್ತಾರೆ. ಅದ್ರ ಮೇಲೆ ಗಾದಿ ನಮ್ದಾಗ ಕಟ್ಟಿ ಅವ್ರ ಮನೆ ಅವರೇ ಮಾವುತ ಕವಾಡಿ ಕೂರೋದು, ಅವ್ರ ಮಕ್ಕಳು ಕುಣಿಸ್ಕೊಳ್ಳೋದು, ಕಾಡೊಳಗಡೆ ಒಂದು ರೌಂಡ್ ಹೋಗಿ ಬರೋದು. ಆಗ ಹಿಂದೆ ಎಲ್ಲ ಸಫಾರಿ ಇತ್ತು, ಜನಗಳನ್ನ ಮೇಲೆ ತೊಟ್ಲು ಕಟ್ಟೋದು, ಅದರ ಒಳಗಡೆ ಜನಗಳು ಕುಣಿಸಿ ಹೋಗೋದು. ಇವೆಲ್ಲ ಕಲಿಕೆ ನೆಕ್ಸ್ಟು ಹಂತಗಳಿವು. ಸೊ ಅದು ಹೊಂದಿಕೊಂಡು ಎಲ್ಲವೂ ಮಾವುತನ ಜೊತೆ ಸರೀಸಾಗಿದೆ ಎನ್ನುವಾಗ ಮಾತ್ರ ಆ ಮುಂದುವರೆದ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲೇನಾರು ಬಿಹೇವಿಯರ್ ಚೇಂಜ್ ಆದರೆ ಮತ್ತೆ ನಾವು ಕ್ರಾಲ್ಗೆ ಹಾಕ್ತೀವಿ. ಸೊ ಈ ಥರ ಆಗಿ ಅದನ್ನು ಕ್ಯಾಪ್ಚರ್ ಎಲ್ಲ ಮಾಡಿದ ನಂತರ ಅದು ಆಮೇಲೆ ಅಲ್ಲೊಂದು 4 ವರ್ಷ ಅದರ ಬಿಹೇವಿಯರ್ ನೋಡಿ ನಾವುಗಳು ಕ್ಯಾಂಪ್ಗೆ ಹೋಗ್ತಾ ಇರ್ತೀವಲ್ಲ, ಸೊ ಅದರ ಗುಣಲಕ್ಷಣಗಳು, ಅದರ ರೈಟು, ಮತ್ತೊಂದು ಏನೇನು ಬೇಕು ಎಲ್ಲವನ್ನು ನೋಡಿದ ಮೇಲೆ ನಮಗೆ ಇವನು ಬಿಹೇವಿಯರ್ ಚೆನ್ನಾಗಿದೆ, ಇವನು ದಸರಾಕ್ಕೆ ಸೂಟ್ ಆಗ್ತಾನೆ ಅನಿಸಿದ್ರೆ ಮಾತ್ರ ದಸರಾಕ್ಕೆ ನೆಕ್ಸ್ಟು ಒಂದು ಚಾನ್ಸ್ ಕೊಡೋದು. ಸೊ ಅಲ್ಲಿ ಅವನು ಇಲ್ಲಿ ಬಂದಾಗ ಅದ್ರ ಬಿಹೇವಿಯರ್ ಗೊತ್ತಾಗುತ್ತೆ. ಇವನನ್ನು ಹಾಕಿದ್ರೆ ಇವನ ಮಾತು ಕೇಳುತ್ತೆ ಅಂತ, ಇವನಿಗೆ ಈ ಆನೆಗೆ ಈ ಮಾವುತ ಅಂತ ಯಾವ ಥರ ಯಾರು ಡಿಸೈಡ್ ಮಾಡ್ತಾರೆ? ಅಲ್ಲೇನಾಗುತ್ತೆ, ಇವನು ಕಮಾಂಡ್, ಇವನು ವಾಯ್ಸ್ನ ರೆಕಗ್ನೈಸ್ ಮಾಡ್ಕೊಂಡಿರುತ್ತೆ. ಅದು ನಾನು ಹೇಳಿದ್ರೆ ರೆಸ್ಪಾಂಡ್ ಮಾಡಲ್ಲ, ಅದು ಆ ವಾಯ್ಸ್ಗೆ ರೆಸ್ಪಾಂಡ್ ಮಾಡೋದು. ಸೊ ಹಾಗಾಗಿ ಅವನಿಗೆ ಹಾಕ್ಬೇಕಾಗತ್ತೆ. ಅವನ್ನ ಅಕಸ್ಮಾತ್ ಈಗ ರಿಟೈರ್ಡ್ ಆಯ್ತಾರೆ ಅಥವಾ ಏನೋ ಪ್ರಾಬ್ಲಮ್ ಆಗಿ ಡೆತ್ ಆಗ್ತಾರೆ ಅಂಥ ಟೈಮ್ನಲ್ಲಿ ಆಲ್ಟರ್ನೇಟಿವ್ ಆಗಬೇಕಾಗತ್ತೆ. ಆದರೆ ಕವಾಡಿ ಇರ್ತಾನಲ್ಲ ಟೆಂಪ್ರರಿ, ಅವನು ಈ ವಿಲ್ ಟೇಕ್ ಕೇರ್. ಆಮೇಲೆ ಮಾವುತ ಹೊಂದ್ಕೊಳ್ತಾನೆ. ನಾವು ಆನೆಗಳನ್ನು ನೋಡಿದ ತಕ್ಷಣ ಇವು ಎಷ್ಟು ಸುಂದರವಾಗಿದ್ದಾವೆ ಅಥವಾ ಯಾವ ರೀತಿ ಕಾರ್ಯಾಚರಣೆ ಮಾಡ್ತವೆ ಇದ್ರ ಬಗ್ಗೆ ಮಾತ್ರ ತಿಳ್ಕೊಂಡಿದ್ವಿ. ಆದರೆ ಆ ಆನೆಗಳನ್ನು ಹಿಡಿಬೇಕಾದ್ರೆ ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ, ಅದರ ಒಂದು ಕಂಪ್ಲೀಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತುಂಬ ವಿಸ್ತಾರವಾಗಿ ವಿಚಾರವನ್ನು ತಿಳಿಸ್ಕೊಟ್ಟಂತ ಈ ಹಿಂದೆ ವನ್ಯಜೀವಿ ವಿಭಾಗದಲ್ಲಿ ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಡಾಕ್ಟರ್ ನಾಗರಾಜ್ ಅವರು ನಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಕೇಳಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC Vijay Kausalya YouTube channel, and this is MC Vijay Kausalya signing off. Bye bye.